ಇಂಡಿಯಾ ಅಲೌಸ್ ಬ್ಯಾಂಕ್ಸ್ ಟು ಸ್ಪಾನ್ಸರ್ ಪೆನ್ಷನ್ ಫಂಡ್ಸ್ ಅಂಡರ್ NPS. ಸೊ ಈ ಒಂದು ಆರ್ಟಿಕಲ್ನಿಂದ ನಮ್ಮ ನ್ಯಾಷನಲ್ ಪೆನ್ಷನ್ ಸಿಸ್ಟಮನ್ನು ಯಾವ ರೀತಿಯಾಗಿ ಚೇಂಜ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋದ್ರ ಕುರಿತಾಗಿ ಮಾತಾಡುತ್ತೆ. ಸೊ ಮೊದಲಿಗೆ ಏನು ಅಂತಂದರೆ, ಇಷ್ಟು ದಿನ ಏನಾಗ್ತಾ ಇತ್ತು, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಏನಿದೆ ಇದನ್ನು ಮುಖ್ಯವಾಗಿ ಯಾರು ಮ್ಯಾನೇಜ್ ಮಾಡ್ತಾ ಇದ್ದಿದ್ದು PFRDA, ಅಂದರೆ ಅದರ ಒಂದು ಏನಿರುತ್ತೆ ಫಂಡ್ಸ್ಗಳು ಏನಿರುತ್ತೆ ಎಲ್ಲನೂ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು PFRDA, ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಇದೇ ಮಾಡ್ತಾ ಇದ್ದು. ಆ್ಯಂಡ್ ಈಗಾಗಲೇ ನಾವು ನೋಡಿದ್ರೆ ಸುಮಾರು 10 ಪೆನ್ಷನ್ ಫಂಡ್ಗಳನ್ನು ಇದು ನಿರ್ವಹಿಸ್ತಾ ಇದೆ. ಆ್ಯಂಡ್ ಅಪ್ರಾಕ್ಸಿಮೇಟಾಗಿ 177 ಟ್ರಿಲಿಯನ್ ರುಪೀಸ್ ಅಷ್ಟು ಆಸ್ತಿಗಳನ್ನು ಇದು ನಿರ್ವಹಿಸ್ತಾ ಇದೆ, ಯಾವುದು PFRDA. ಓಕೆನಾ? ಸೊ ಇದು ಫಸ್ಟ್ ಪಾರ್ಟ್. ನೆಕ್ಸ್ಟ್ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ. ಈ ಒಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಏನಿದೆ ಇಟ್ ಈಸ್ ಅ ವಾಲಂಟರಿ ರಿಟೈರ್ಮೆಂಟ್ ಸೇವಿಂಗ್ ಸ್ಕೀಮ್ ಆಗಿರುತ್ತೆ ಒಂದು. ತದನಂತರ ಏನು ಅಂದರೆ, ಇಂಡಿಯನ್ ಸಿಟಿಸನ್ಸ್ 18 ಇಯರ್ಸಿಂದ 60 ಇಯರ್ಸ್ವರೆಗೂ ಇರುವಂಥವರು, ಈ ಏಜ್ ಬ್ರ್ಯಾಕೆಟಲ್ಲಿ ಬರುವಂಥ ಭಾರತೀಯ ಪ್ರಜೆಗಳು, ಇವತ್ತು ಭಾರತೀಯ ನಾಗರಿಕರು ಏನಿರ್ತಾರೆ ಇಂಡಿಯನ್ ಸಿಟಿಸನ್ಸ್ಗೆ ಮಾತ್ರ ಈ ಒಂದು ಪೆನ್ಷನ್ ಸ್ಕೀಮ್ ಅಪ್ಲಿಕಬಲ್ ಇರುತ್ತೆ ಒಂದು. ತದನಂತರ 60 ವರ್ಷ ಆದಮೇಲೆ ಇವ್ರಿಗೆ ಏನು ಪೆನ್ಷನ್ ಬರಬೇಕು ಆ ಪೆನ್ಷನ್ ರೀಚ್ ಆಗುತ್ತೆ. ಸೊ ಓಕೆನಾ, ಇದಿಷ್ಟು ಬೇಸಿಕ್ ಏನಂತೀವಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಆ್ಯಂಡ್ ಫರ್ದರ್ ಇನ್ಫಾರ್ಮೇಷನ್ ಅಬೌಟ್ NPS ಇರ್ಬೋದು, ಇಲ್ಲ ಯೂನಿಫೈಡ್ ಪೆನ್ಷನ್ ಸಿಸ್ಟಮ್, ಓಲ್ಡ್ ಪೆನ್ಷನ್ ಸಿಸ್ಟಮ್ ಮತ್ತು ಈ NPS, ಈ ಮೂರರ ಮಧ್ಯೆ ಇರುವಂಥ ಡಿಫ್ರೆನ್ಸನ್ನು ನೀವು ನೋಡ್ಕೋಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಏನು ನೋಡ್ಬೇಕು ನಾವು ಅಂತಂದರೆ, ಈಗ ಏನಾಗ್ತಾ ಇದೆ ಅನ್ನುವಂಥದ್ದು. PFRDA ಏನಿದೆ, ಇಷ್ಟು ದಿನ ಪೆನ್ಷನ್ ಫಂಡ್ಸನ್ನು PFRDA ಮಾತ್ರ ಸ್ಥಾಪಿಸ್ಬೋದಿತ್ತು. ಬಟ್ ಈಗ ಏನು ಮಾಡಿದೆ, ಬ್ಯಾಂಕ್ಸ್ಗಳನ್ನು ಅಲೌವ್ ಮಾಡಿದೆ. ಅಂದರೆ ಬ್ಯಾಂಕ್ಗಳು ತಮ್ಮದೇ ಆದ ಒಂದು ಪೆನ್ಷನ್ ಫಂಡ್ಗಳನ್ನು ಸ್ಥಾಪಿಸಿ ಈ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಏನಿದೆ ಇದರ ಒಂದು ಹಣವನ್ನು ನಿರ್ವಹಿಸಲು PFRDA ಅನುಮತಿ ನೀಡಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಬ್ಯಾಂಕ್ಗಳೇನೇ ಸ್ವಂತವಾದ ಒಂದು ಫಂಡ್ಗಳನ್ನು ಸ್ಥಾಪಿಸ್ಬೋದು ವಿತ್ ರೆಸ್ಪೆಕ್ಟ್ ಟು ಪೆನ್ಷನ್ ಅನ್ನುವಂಥದ್ದು. ಬಟ್ ಕೆಲವೊಂದು ಕಂಡೀಷನ್ಸನ್ನು ಹಾಕಿದ್ದಾರೆ. ಕಂಡೀಷನ್ ಏನು ಅಂತಂದರೆ, ಮೊದಲಿಗೆ RBI ನಾರ್ಮ್ಗಳನ್ನು ರೀಚ್ ಆಗಿರಬೇಕು ಆ ಬ್ಯಾಂಕ್. ಈಗ ಯಾವುದೇ ಒಂದು ಬ್ಯಾಂಕು ತನ್ನದೇ ಆದ ಪೆನ್ಷನ್ ಫಂಡನ್ನು ಸ್ಥಾಪಿಸ್ತಾ ಇದೆ ಅಂತಂದರೆ, ಆ RBI ಏನು ಫಿನಾನ್ಷಿಯಲ್ ಸ್ಟೆಬಿಲಿಟಿ ವಿತ್ ರೆಸ್ಪೆಕ್ಟ್ ಟು RBI ನಾರ್ಮ್ಸ್ ಏನಿದೆ, ಅಂದರೆ ಇವಾಗ SLRನ ಮೇಂಟೈನ್ ಮಾಡೋದಿರ್ಬೋದು, ಇಲ್ಲ CRRನ ಮೇಂಟೈನ್ ಮಾಡೋದಿರ್ಬೋದು, ಈ ರೀತಿಯಾಗಿ ನಾರ್ಮ್ಸ್ ಏನಿದೆ ಇವುಗಳನ್ನೆಲ್ಲ ಕರೆಕ್ಟಾಗಿ ಆ ಬ್ಯಾಂಕ್ ಫಾಲೋ ಮಾಡಿರಬೇಕು ಒಂದು. ತದನಂತರ ಏನು ಅಂತಂದರೆ, ಈ ಏನು ಅಡೆಕ್ವೇಟ್ ನೆಟ್ವರ್ಕ್ ಇರ್ಬೋದು, ಪ್ರುಡೆನ್ಷಿಯಲ್ ಸ್ಟ್ಯಾಂಡರ್ಡ್ಸ್ ಏನಿದೆ ಇದನ್ನೆಲ್ಲನೂ ಕೂಡ ಆ ಒಂದು ಬ್ಯಾಂಕ್ ಮೇಂಟೈನ್ ಮಾಡಿರಬೇಕು. ಸೊ ಈ ಎರಡೂ ಕಂಡೀಷನ್ಸನ್ನು ಮೀಟ್ ಮಾಡಿದರೆ ಆಗ ಮಾತ್ರ ಬ್ಯಾಂಕ್ಗಳು ತಮ್ಮದೇ ಆದ ಒಂದು ಪೆನ್ಷನ್ ಫಂಡ್ಗಳನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಈ ಒಂದು ಚೇಂಜ್ನ ನೆಸೆಸಿಟಿ ಏನು, ಯಾಕೆ ಈ ಒಂದು ಚೇಂಜನ್ನು ಮಾಡಿದ್ದಾರೆ ಅಂತ ನೋಡಬೇಕಾಗತ್ತೆ ನಾವು. ಮೊದಲಿಗೆ ಕಾಂಪಿಟೇಷನನ್ನು ಹೆಚ್ಚೋದಕ್ಕೆ. ಸೊ ಯಾವಾಗ ಕಾಂಪಿಟೇಷನ್ ಇರುತ್ತೆ ಅಲ್ಲಿ ನಾವು ಕ್ವಾಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಪೆನ್ಷನ್ ಸೆಕ್ಟರಲ್ಲಿ ಕಾಂಪಿಟೇಷನನ್ನು ಹೆಚ್ಚು ಮಾಡೋದಕ್ಕೆ ಈ ರೀತಿಯಾದ ಒಂದು ಕ್ರಮವನ್ನು ತಗೊಂಡಿದ್ದಾರೆ ಅನ್ನೋದು. ಎರಡನೇದಾಗಿ ಏನು ಅಂತಂದರೆ, ಕವರೇಜ್ ಏನಿದೆ, ಈ ಒಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ನ ಕವರೇಜ್ ಏನಿದೆ ಆ ಕವರೇಜನ್ನು ನಾವು ಮತ್ತಷ್ಟು ಹೆಚ್ಚಿಸೋದಕ್ಕೆ. ಬ್ಯಾಂಕ್ಗಳಾದರೆ ಈಗ ಹಳ್ಳಿಗಳಿಗೆ ಹೋದ್ರೂ ಕೂಡ ಬ್ಯಾಂಕ್ಗಳು ಇರುತ್ತೆ. ಸೊ ಹಾಗಾಗಿ ಬ್ಯಾಂಕ್ಗಳ ಮುಖಾಂತರ ಪೆನ್ಷನ್ ಫಂಡ್ಸನ್ನು ನಾವು ಏನಂತೀವಿ ಸ್ಥಾಪಿಸೋದಕ್ಕೆ ಅವಕಾಶವನ್ನು ಕೊಟ್ಟಾಗ ಏನಾಗುತ್ತೆ, ಈ NPSನ ವ್ಯಾಪ್ತಿ ಏನಿದೆ, ಕವರೇಜ್ ಏನಿದೆ ಅದು ವಿಸ್ತರಣೆ ಆಗುತ್ತೆ ಅನ್ನುವಂಥ ಒಂದು ದೃಷ್ಟಿಯಿಂದ. ತದನಂತರ ಏನು ಅಂತಂದರೆ, ಎಫಿಷಿಯನ್ಸಿಯನ್ನು ಮೇಂಟೈನ್ ಮಾಡೋದಕ್ಕೆ ಅಥವಾ ಇಂಪ್ರೂವ್ ಮಾಡೋದಕ್ಕೆ, ಎಫಿಷಿಯನ್ಸಿ ಮತ್ತು ಸರ್ವಿಸ್ ಕ್ವಾಲಿಟಿ ಇವೆರಡನ್ನೂ ಕೂಡ ಏನಂತೀವಿ ಇಂಪ್ರೂವ್ ಮಾಡೋದಕ್ಕೆ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ PFRDA ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಮತ್ತು PFRDA ಯಾವ ರೀತಿಯಾದ ಒಂದು ರಿಫಾರ್ಮ್ಸನ್ನು ತಂದಿದೆ ವಿತ್ ರೆಸ್ಪೆಕ್ಟ್ ಟು ಪೆನ್ಷನ್ಸ್ ಅಂತ ನಾವು ನೋಡಿದ್ರೆ, ಡಿಸೆಂಬರ್ 2024 ಏನು ಮಾಡಿದ್ದಾರೆ ಅಂತಂದರೆ, ಈ NPS ಇನ್ವೆಸ್ಟ್ಮೆಂಟಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ETF-ಗಳನ್ನು ನಾವು ಏನದು ಅಲೌವ್ ಮಾಡಿದ್ದಾರೆ. ಈಗ ಈ ಒಂದು ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಏನಿದೆ, ಈ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಡಿಯಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ETFs-ಅನ್ನು ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಒಂದು. ತದನಂತರ ಏನು ಅಂದರೆ, 2026 ಏಪ್ರಿಲ್ 1, 2026 ಈ ಒಂದು ರಿವೈಸ್ಡ್ ಫೀ ಸ್ಟ್ರಕ್ಚರ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಪೆನ್ಷನ್ಸ್ ಅದನ್ನು ಜಾರಿಗೆ ತರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ತದನಂತರ NPS ಟ್ರಸ್ಟ್ ಬೋರ್ಡ್ ಏನಿದೆ ಅದಕ್ಕೆ ಹೊಸದಾದ ಟ್ರಸ್ಟಿಗಳನ್ನು ಅಪಾಯಿಂಟ್ ಮಾಡ್ತಿದ್ದಾರೆ. ಸೊ ದಟ್ ಏನಂತೀವಿ ಒಂದು ಎಂಟೈರ್ ಪ್ರಾಸೆಸ್ ಏನಿದೆ ಅದರ ಒಂದು ಎಫಿಷಿಯನ್ಸಿ ಇರ್ಬೋದು, ಟ್ರಾನ್ಸ್ಪರೆನ್ಸಿ ಇರ್ಬೋದು, ಇದೆಲ್ಲ ಎನ್ಹಾನ್ಸ್ ಆಗುತ್ತೆ ಅನ್ನುವಂಥ ಒಂದು ಕಾರಣದಿಂದ. ಸೊ ಒಟ್ಟಾರೆಯಾಗಿ ನಾವು ನೋಡಿದಾಗ ಇದು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಏನು ಬ್ಯಾಂಕ್ಗಳಿಗೆ ಪೆನ್ಷನ್ ಫಂಡನ್ನು ಸ್ಪಾನ್ಸರ್ ಮಾಡೋದಕ್ಕೆ ಅಥವಾ ಒಂದು ತಮ್ಮದೇ ಆದ ಪೆನ್ಷನ್ ಫಂಡನ್ನು ಸ್ಥಾಪಿಸೋದಕ್ಕೆ ಅನುಮತಿ ನೀಡಿದ್ದಾರೆ. ಸೊ ಇದೇನಾಗುತ್ತೆ, ನಮ್ಮ ಒಂದು ಇಂಡಿಯಾದ ರಿಟೈರ್ಮೆಂಟ್ ಸಿಸ್ಟಮ್ ಏನಿದೆ ಈ ಸಿಸ್ಟಮನ್ನು ಮತ್ತಷ್ಟು ಬಲಪಡಿಸುವ ಒಂದು ಹೆಜ್ಜೆ ಆಗಿದೆ ಅಂತಲೇ ತಿಳ್ಕೊಬೇಕಾಗುತ್ತೆ. ಯಾಕೆ ಅಂತಂದರೆ, ಈಗ ಇಂಡಿಯಾ ಏನಾಗ್ತದೆ, ಇಂಡಿಯಾ ಗೋಯಿಂಗ್ ಟುವರ್ಡ್ಸ್ ಅಥವಾ ಮೂವಿಂಗ್ ಟುವರ್ಡ್ಸ್ ಏಜಿಂಗ್ ಪಾಪ್ಯುಲೇಷನ್. ಸೊ ಇನ್ನೊಂದು 10-15 ವರ್ಷ ಆದರೆ ಏನಾಗುತ್ತೆ ಅಂತಂದರೆ
ಈ ಒಂದು ಏನು ಓಲ್ಡ್ ಏಜ್ ಅಲ್ಲಿ ಇರುವಂತಹ ಒಂದು ಜನರ ಸಂಖ್ಯೆ ಏನಿದೆ ಅದು ಹೆಚ್ಚಾಗ್ತಾ ಇರುತ್ತೆ. ಸೊ ಆಬ್ವಿಯಸ್ಲಿ ಆಗ ಏನು ಮಾಡಬೇಕು, ಭಾರತ ರಿಟೈರ್ಮೆಂಟ್ ಬಗ್ಗೆ ಇಲ್ಲ ಪೆನ್ಷನ್ಸ್ ಬಗ್ಗೆ ಅಥವಾ ಓಲ್ಡ್ ಏಜ್ನ ಒಂದು ಎಕಾನಮಿಯನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚಿಸ್ಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ ನೋಡಿದಾಗ ದಿಸ್ ಇಸ್ ಅ ವೆರಿ ಗುಡ್ ಸ್ಟೆಪ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ.